ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ, ಅವರಿಗೆ ಮರುವು ಜಾಸ್ತಿ. ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ, ಅದ್ರ ಜೊತೆ ಮರುವು ಕೂಡ ಜಾಸ್ತಿ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು. ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು. ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಗಣಪತಿ ಭಟ್, ಆ ಪ್ರಕರಣದಲ್ಲಿ ನಿಮ್ಮದೇ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ, ಅಂದಿನ ಗೃಹ ಸಚಿವರು, ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿಐ ತನಿಖೆ ಆಯಿತು. ಯಾಕಂದ್ರೆ ನಾಳೆ ಕಾಂಗ್ರೆಸ್ನವರು ಹೇಳ್ಬೋದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ. ಜಾರ್ಜ್ ಅವರ ಪ್ರಕರಣದಲ್ಲಿ, ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ಮದೇ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ತನಿಖೆ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ. ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು ಕೂಡ. ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ. ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು. ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ without any further delay, Chief Minister Siddaramaiah has to take the resignation of Priyanka Kharge immediately. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೇ ಹೊರತು ಸರ್ಕಾರದ್ದು ಯಾರನ್ನೋ ಉಳಿಸಬೇಕು, ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯನವರು. ಎರಡನೆಯ ನಮ್ಮ ಆಗ್ರಹ, ಸಚಿನ್ ಪಾಂಚಾಲ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವು ಕೂಡ ಸ್ಪಷ್ಟವಾಗಿದೆ, ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ. ತತ್ಕ್ಷಣ ಇದು ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ತತ್ಕ್ಷಣ ತನಿಖೆಗೆ ಆದೇಶ ಮಾಡಬೇಕು. ಮೂರನೇ ನಮ್ಮ ಒತ್ತಾಯ, ಆ ಕುಟುಂಬವು ಕೂಡ ಬಡ ಕುಟುಂಬ, ಹಿಂದುಳಿದ ವರ್ಗದ ಬಡ ಕುಟುಂಬವು ಕೂಡ ಅಪೇಕ್ಷೆನ ವ್ಯಕ್ತಪಡಿಸಿದಂತೆ ಆ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕು. ಯಾವ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ 24x7 ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು. ನಾಲ್ಕನೇದು, ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳೊಂದು ಪರಿಹಾರವನ್ನು ಕೊಡಬೇಕು. 5 ಜನ ಸಹೋದರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಎಜುಕೇಟೆಡ್ಸ್ ಇದ್ದಾರೆ, ಬಿಕಾಂ ಎಂಕಾಂ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಆದರೂ ಕೂಡ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಕಳಚಿ ಬಿದ್ದಾಗ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬದ ಒಬ್ಬ ಸದಸ್ಯಗೆ, ಅವ್ರು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಕೊಡಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ವೈ ಭಾರತೀಯ ಜನತಾ ಪಾರ್ಟಿ ಇಸ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್ ಇನ್ ಟು ದ ಎಂಟೈರ್ ಎಪಿಸೋಡ್. ಇದರಲ್ಲಿ ಸೂಸೈಡ್ ನೋಟ್ ಅಲ್ಲಿ ಮತ್ತೊಂದು ಅಂಶ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇವತ್ತು ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಅವರು, ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರು, ಮಣಿಕಂಠ ರಾಠೋಡ್ ಅವರು, ಇವರೆಲ್ಲರಿಗೂ ಕೂಡ ಕೊಲೆ ಮಾಡಿಸಬೇಕು ಅನ್ನುವ ಪಿತೂರಿ ಡೆತ್ ನೋಟ್ ಅಲ್ಲಿ ಬಹಿರಂಗ ಆಗಿದೆ. ಸಿದ್ದಲಿಂಗ ಸ್ವಾಮೀಜಿಗಳು ಯಾರು ಹಿಂದುತ್ವದ ಪರ ಧ್ವನಿಯನ್ನ ಎತ್ತಾರೆ, ಅವರ ಧ್ವನಿಯನ್ನ ಅಡಗಿಸಬೇಕು ಅಂತೇಳಿ, ಅವರ ಧ್ವನಿಯನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸೊಲ್ಲಾಪುರ ಮೂಲದ ಸುಪಾರಿ ಕಿಲ್ಲರ್ಸ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅಂಶವೂ ಕೂಡ ಆ ಡೆತ್ ನೋಟ್ ಅಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಮುಖಂಡರುಗಳು ಅಥವಾ ಪ್ರಭಾವಿ ನಾಯಕರುಗಳು ವಿರೋಧ ಪಕ್ಷದ ನಾಯಕರನ್ನ, ಹಿಂದೂ ಪರವಾಗಿರ್ತಕ್ಕಂಥ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ, ಹೊಸಕಾಕೋದಕ್ಕೆ, ಹೊರ ರಾಜ್ಯದ ಸುಪಾರಿ ಕಿಲ್ಲರ್ಸ್ ಅನ್ನ
ಉಪಯೋಗಿಸ್ಕೊಳ್ತಾರೆ, ಹೈರ್ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳೇ ಇರಲಿಲ್ಲ. ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಒಂದು ಕಡೆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮತ್ತೊಂದು ಕಡೆ ಇದು ಸಿಬಿಐ ತನಿಖೆ ಆಗಬೇಕು. ಕಾರಣ ಏನು ಅಂತೇಳಿ ಈಗ ಹೇಳಿದ್ದೇನೆ. ಆ ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ಅಂಶಗಳು ಕೂಲಂಕುಷವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆಯಿಂದ ಅಂತ ಒಂದು ಪವರ್ಫುಲ್ ಫ್ಯಾಮಿಲಿ ಏನಿದೆ, ಖರ್ಗೆ ಫ್ಯಾಮಿಲಿ ವಿರುದ್ಧ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸಿಬಿಐ ತನಿಖೆನ ಆಗಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿಯ ಮುಂದಿನ ನಿಲುವೇನು, ನಿಮ್ಮ ಹೋರಾಟ ಏನು ಅಂತೇಳಿ ನೀವು ಕೇಳಬಹುದು. ನಾವು ನಿನ್ನೆ ದಿನ ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡಿದ್ದೇವೆ. 3ನೇ ತಾರೀಕು ತನಕ ನಾವು ಕಾಯ್ತೇವೆ. ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಶನಿವಾರ 4ನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಖರ್ಗೆ ಅವರ ಮನೆಯ ಮುತ್ತಿಗೆಯನ್ನು ಕೂಡ ನಾವು ಹಾಕ್ತೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಬೇರೆ ಪ್ರಕರಣಗಳನ್ನು ಯಾವ ರೀತಿ ಹಗುರವಾಗಿ ತೆಗೆದುಕೊಂಡಿದ್ದೀರಿ, ಇದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಳದೇನೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಸಂಪೂರ್ಣ ತನಿಖೆಯನ್ನ ಸಿಬಿಐ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳಿದ್ರೆ ಒಂದು ಪ್ರಶ್ನೆ, ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು? ಒಬ್ಬ ಜವಾಬ್ದಾರಿತ ಸಚಿವ ಅವರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹೇಳ್ತಾ ಇರಲಿಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ. ನೋಡಿ ಅವನ ಸ್ಟೈಲ್ ನೋಡಿ, ಅವನು ರಾಜು ಕಪ್ನೂರ್ ಎಷ್ಟು ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪ್ನೂರ್ ಅವರು. ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ. ಹೆನ್ಸ್ ವಿ ಆರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್. ಯಾತಕ್ಕೋಸ್ಕರ ನಾವು ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್. ಬಹಳ ಪ್ರಭಾವಿ ಮುಖಂಡ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ. ನೋಡಿ ದಯವಿಟ್ಟು ಚಿತ್ರ, ಇನ್ನೂ ಸ್ವಲ್ಪ ದಿನ ಬಿಟ್ರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ. ಹಾಗಾಗಿ ಬಹಳ ಪ್ರಭಾವಿ ಮುಖಂಡ ಇದ್ದಾನೆ. ಹಾಗಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಮೋಸ್ಟ್ ಪವರ್ಫುಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೊಲಿಟಿಷಿಯನ್ ಹಾರ ಹಾಕಿಸ್ಕೊಂಡು ಯಾವ ರೀತಿ ಮೆರಿತಾ ಇದ್ದಾನೆ, ಫೋಟೋ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಬಡ ಕುಟುಂಬ ಇವತ್ತು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ ಈ ಪುಣ್ಯಾತ್ಮ ರಾಜು ಕಪ್ನೂರ್ ಅವರ ಪ್ರಭಾವ ಎಷ್ಟಿದೆ. ಅದಕ್ಕೋಸ್ಕರ ಇವತ್ತು ಆ ಬಡ ಕುಟುಂಬ ಇವತ್ತು ಆತಂಕದಲ್ಲಿರ್ತಕ್ಕಂಥದ್ದು. ನೋಡಿ, ಅಣ್ಣ ತಮ್ಮದಿರಿಗೆ ಸಿಹಿ ತಿನ್ಸೋದು ನೋಡಿದೀವಿ. ಅಂದ್ರೆ ಎಷ್ಟು ಪರಮಾಪ್ತರಿದ್ದಾರೆ ಇವರು ಪ್ರಿಯಾಂಕಾ ಅಥವಾ ಖರ್ಗೆ ಕುಟುಂಬಕ್ಕೆ ಅನ್ನೋದನ್ನ ಈ ಚಿತ್ರ ಹೇಳ್ತದೆ. ಈ ಫೋಟೋವನ್ನ ನೋಡಿದ್ರೆ, ಈ ಚಿತ್ರವನ್ನು ನೋಡಿದ್ರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯನಾ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ 12 ಕೋಟಿ ಟೆಂಡರ್ ಅನ್ನ ಕೊಡಿಸ್ತೇನೆ ಅಂತೇಳಿ ಲಂಚ ಪೀಡಿಸಿ ಆ ಲಂಚ ಕೊಡಕ್ಕಾಗದೇನೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ಈ ಚಿತ್ರ ನೋಡಿ ಗೊತ್ತಾಗ್ತದೆ. ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪ್ನೂರ್ ಅವರು. ನನಗೇನು ಸಂಬಂಧನೇ ಇಲ್ಲ,
ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇಂಥವ್ರು ಸಾವಿರಾರು ಜನ ಬರ್ತಾರೆ ಅಂತೇಳಿ. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ಸಾವಿರಾರು ಜನ ಬಂಟರಿದ್ದಾರೆ, ಗುಂಡಾಗಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ. ಆದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಮಂತ್ರಿ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಕೆಲಸ ಆಗಬೇಕು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದಲ್ಲಿ ತಾವು ನೋಡಬಹುದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ. ಯಾಕೆ ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ವಿ ಅಂತೇಳಿ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲೆಷ್ಟಿದೆ ಅಂತೇಳಿ ರಾಜ್ಯದ ಜನತೆ ಗೊತ್ತಾಗಬೇಕಾಗ್ತದೆ. ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಪ್ರಭಾವಿ ನಾಯಕ, ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರತಕ್ಕಂಥದ್ದು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ಏನೇನು ರಾಜು ಕಪ್ನೂರ್ ಇದ್ದಾರೆ. ಈ ಒಂದು ಆತ್ಮಹತ್ಯೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ತನಿಖೆ ಮಾತ್ರ ಸಾಧ್ಯ, ಸಿಬಿಐನಿಂದ ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭನ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಹಳ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಬಹಳ ತಮ್ಮ ಬಗ್ಗೆ ತಾವು ಕೊಂಡಾಡ್ಕೊಳ್ತಾ ಇರ್ತೀರಿ. ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ ಅಂತೇಳಿ ಸ್ವಲ್ಪ ಆದ್ರೂ ಕೂಡ ಕಿಂಚಿತ್ತಾದ್ರೂ ನಿಮಗೆ ಕಾಳಜಿ ಇದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನೀವು ಭಯ ಪಡಬೇಡಿ. ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಟ್ಟಿದ್ರೆ ದೆಹಲಿಯಿಂದ ಆದೇಶ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗ್ತದೆ, ಆಲೋಚನೆ ಮಾಡಬೇಡಿ. ನೀವು ನಿಜವಾಗ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕ ಆಗಿದ್ರೆ, ಅಹಿಂದ ನಾಯಕ ಆಗಿದ್ರೆ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿ, ನ್ಯಾಯ ದೊರಕಿಸ್ಕೊಡಿ. ಸಿಬಿಐ ತನಿಖೆಗೆ ಆದೇಶ ಮಾಡಿ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳಿ. ಆಗ ಒಪ್ಕೊಳ್ತೇವೆ ನೀವು ಬಹಳ ಬಲಿಷ್ಠ ಮುಖ್ಯಮಂತ್ರಿಗಳು ಅಂತ ಹೇಳಿ. ಆಗ ಒಪ್ಕೊಳ್ತೇವೆ ನೀವು ಅಹಿಂದ ಸಮುದಾಯದ ಧ್ವನಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ನಾವು ಕೂಡ ಒಪ್ಕೊಳ್ತೇವೆ.